ನಮಸ್ಕಾರ, ನಾನು ಗೌತಮ್ ಹೆಗ್ಡೆ. ಬೆಂಗಳೂರು ಹಾಗೂ ಕರ್ನಾಟಕದ ಹಲವು ಜಿಲ್ಲೆಗಳ ರಸ್ತೆಗಳಲ್ಲಿ ಸಂಚರಿಸುವವರಿಗೆ ಇತ್ತೀಚೆಗೆ ಒಂದು ವಿಚಿತ್ರ ಮತ್ತು ಕುತೂಹಲಕಾರಿ ದೃಶ್ಯ ಕಣ್ಣಿಗೆ ಬೀಳ್ತಿದೆ. ನಿರ್ಮಾಣ ಹಂತದಲ್ಲಿರುವ ಕಟ್ಟಡಗಳ ಗೋಡೆಗಳ ಮೇಲೆ ಅಂಟಿಸಿರುವಂತಹ ಸೀರೆ ಧರಿಸಿದ ಮಹಿಳೆಯೊಬ್ಬರ ದೊಡ್ಡ ಕಣ್ಣುಗಳಿರುವ ಪೋಸ್ಟರ್ಗಳು ಜನರ ಗಮನ ಸೆಳೆದಿವೆ. ಮೊದಲಿಗೆ ಯಾರು ಹೆಚ್ಚು ಗಮನ ಕೊಡದ ಈ ಚಿತ್ರ ನಿಧಾನವಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಒಂದು ರಹಸ್ಯದ ರೂಪವನ್ನು ಪಡೆದುಕೊಂಡಿದೆ. ಈ ರಹಸ್ಯಕ್ಕೆ ಚಾಲನೆ ನೀಡಿದ್ದು ಬೆಂಗಳೂರು ಮೂಲದ ಮಹಾರಾಷ್ಟ್ರೀಯ ಮಹಿಳೆಯೊಬ್ಬರು. ಸಾಮಾಜಿಕ ಜಾಲತಾಣಗಳಲ್ಲಿ ಯುನಿಟೀಚಿ ಎಂಬ ಹೆಸರಿನಿಂದ ಗುರುತಿಸಿಕೊಂಡಿರುವ ಅವರು ಬೆಂಗಳೂರು ಹೊರವಲಯ ಹಾಗೂ ರಾಜ್ಯದ ಇತರ ಭಾಗಗಳಿಗೆ ಪ್ರಯಾಣಿಸುವ ವೇಳೆ ಒಂದೇ ರೀತಿಯ ಮಹಿಳೆಯ ಮುಖದ ಪೋಸ್ಟರ್ಗಳನ್ನ ಹಲವು ಬಾರಿ ಕಂಡಿದ್ದಾರೆ. ಹೆದ್ದಾರಿ, ಪಟ್ಟಣಗಳ ರಸ್ತೆ, ಅರ್ಧ ನಿರ್ಮಾಣಗೊಂಡ ಕಟ್ಟಡಗಳು ಎಲ್ಲೆಡೆ ಒಂದೇ ಚಿತ್ರ ಕಾಣಿಸ್ತಿತ್ತಂತೆ. ಅವರಿಗೆ ಕುತೂಹಲ ಇದರಿಂದ ಹೆಚ್ಚಾಗಿತ್ತು. ಅವರು ಈ ಮಹಿಳೆಯ ಚಿತ್ರವನ್ನ ಫೋಟೋ ತೆಗೆದು ಗೂಗಲ್ ಲೆನ್ಸ್ ಮೂಲಕ ಹುಡುಕಲು ಪ್ರಯತ್ನಿಸ್ತಿದ್ರು. ಆದ್ರೆ ಆ ಚಿತ್ರಕ್ಕೆ ಸಂಬಂಧಿಸಿದ ಯಾವುದೇ ಸ್ಪಷ್ಟ ಮಾಹಿತಿ, ದಾಖಲೆ ಸಿಗಲಿಲ್ಲ. ಇದರಿಂದ ಗೊಂದಲಗೊಂಡ ಅವರು ಜನವರಿ 5, 2026ರಂದು ಸಾಮಾಜಿಕ ಜಾಲತಾಣವಾದ ಎಕ್ಸ್ ಖಾತೆಯಲ್ಲಿ ಆ ಒಂದು ಫೋಟೋವನ್ನು ಹಾಕಿ ಈ ಮಹಿಳೆ ಯಾರು ಅಂತ ಪ್ರಶ್ನೆಯನ್ನ ಹಾಕಿದ್ರು. ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರು ಹೊರಗಡೆ ಎಲ್ಲೆಡೆ ಈ ಮಹಿಳೆಯ ಚಿತ್ರ ಕಾಣಿಸ್ತಿದೆ. ಗೂಗಲ್ ಲೆನ್ಸ್ ಬಳಸಿ ಹುಡುಕಿದ್ರೂ ಮಾಹಿತಿ ಸಿಗ್ತಿಲ್ಲ. ಆಕೆ ಯಾರು ಅಂತ ಮತ್ತೊಮ್ಮೆ ಪ್ರಶ್ನೆಯನ್ನ ಎಕ್ಸ್ ಖಾತೆಯಲ್ಲಿ ಫೋಟೋವನ್ನ ಬಳಸ್ಕೊಂಡು ಮಾಡಿದ್ದಾರೆ. ಈ ಪೋಸ್ಟ್ ಕೆಲವೇ ದಿನಗಳಲ್ಲಿ ಭಾರಿ ವೈರಲ್ ಆಯಿತು. ಸುಮಾರು 32 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆ ಪಡೆದಿತ್ತು. ಆದ್ರೆ ಈಗ ಮಿಲಿಯನ್ ಗಟ್ಟಲೆ ವೀಕ್ಷಣೆಯನ್ನ ಪಡೆದುಕೊಂಡಿದೆ. ಅದಕ್ಕೂ ಒಂದು ಕಾರಣ ಇದೆ, ಹೇಳ್ತೀನಿ ಕೇಳಿ. ರಾಜ್ಯದ ವಿವಿಧ ಭಾಗಗಳಿಂದ ಜನರು ಪ್ರತಿಕ್ರಿಯೆ ನೀಡಿದ್ರು. ನಾನು ನೋಡಿದ್ದೇನೆ, ನಮ್ಮ ಊರಲ್ಲೂ ಇದೆ, ಇದು ಯಾವುದೋ ಜಾಹೀರಾತು ಆಗಿರಬೇಕು ಎಂದು ಹಲವರು ತಮ್ಮ ಅನುಭವವನ್ನ, ಅಭಿಪ್ರಾಯವನ್ನ ಹಂಚಿಕೊಂಡ್ರು. ಕೆಲವರು ಹಾಸ್ಯವಾಗಿ, ಕೆಲವರು ಕುತೂಹಲದಿಂದ ತಮ್ಮದೇ ಊಹೆಯನ್ನ ಮುಂದಿಟ್ರು. ಈ ಚರ್ಚೆಯ ಮಧ್ಯೆ ಒಬ್ಬ ಬಳಕೆದಾರರು ವಿಭಿನ್ನ ಪ್ರಯತ್ನಕ್ಕೆ ಮುಂದಾದರು. ಕೃತಿಕ ಬುದ್ಧಿಮತ್ತೆಯನ್ನ ಆಧರಿಸಿ ಕೆಲವು ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಶ್ನೆಯನ್ನು ಹಾಕಿ ಉತ್ತರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ್ರು. ಆ ಉತ್ತರದ ಪ್ರಕಾರ ಆ ಪೋಸ್ಟರ್ನಲ್ಲಿರುವ ಮಹಿಳೆಯ ಹೆಸರು ನಿಹಾರಿಕಾ ರಾವ್. ಅವರು ಕರ್ನಾಟಕ ಮೂಲದ ಯೂಟ್ಯೂಬರ್ ಆಗಿದ್ದು 2023ರಲ್ಲಿ ವೈರಲ್ ಆದ ಒಂದು ವಿಡಿಯೋದಲ್ಲಿನ ಅವರ ಅಚ್ಚರಿಯ ಮುಖದ ಭಾವವೇ ಈ ಚಿತ್ರದ ಮೂಲ ಅಂತ ಹೇಳಲಾಗಿದೆ. ಎಐ ಉತ್ತರದ ನಂತರ ಆ ಚಿತ್ರ ಒಂದು ಮೀಮ್ ಆಗಿ ಹರಡಿತು. ಬಳಿಕ ಸ್ಥಳೀಯರು ಅದನ್ನ ಹಾಸ್ಯ ಹಾಗೂ ನಂಬಿಕೆಯ ಮಿಶ್ರಣದೊಂದಿಗೆ ಬಳಸಲು ಶುರು ಮಾಡಿದರು. ವಿಶೇಷವಾಗಿ ಹೊಸ ಮನೆಗಳು ಅಥವಾ ನಿರ್ಮಾಣ ಹಂತದಲ್ಲಿರುವ ಕಟ್ಟಡಗಳಿಗೆ ಕೆಟ್ಟ ದೃಷ್ಟಿ ಬೀಳಬಾರದೆಂಬ ಉದ್ದೇಶದಿಂದ ಪುರಾತನ ದೃಷ್ಟಿಗೊಂಬೆಯ ಆಧುನಿಕ ರೂಪವಾಗಿ ಈ ಚಿತ್ರವನ್ನ ಅಂಟಿಸಲಾಗ್ತಿದೆ ಎನ್ನಲಾಗಿದೆ. ಈ ರಹಸ್ಯಕ್ಕೆ ಉತ್ತರ ಸಿಕ್ಕಿದ್ರೂ ಜನರ ಆಸಕ್ತಿ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಇಂದಿಗೂ ಬೆಂಗಳೂರಿನ ಮಾರುಕಟ್ಟೆಗಳು, ರಸ್ತೆಯ ಬದಿಗಳು, ನಿರ್ಮಾಣ ಸ್ಥಳಗಳಲ್ಲಿ ಈ ಪೋಸ್ಟರ್ಗಳು ಕಾಣಸಿಗ್ತಿವೆ. ಸಾಮಾನ್ಯವಾಗಿ ದಿನನಿತ್ಯ ಕಂಡು ಹಾದು ಹೋಗ್ತಿದ್ದ ಒಂದು ಚಿತ್ರ ಈಗ ಕರ್ನಾಟಕದ ಅತ್ಯಂತ ಅಚ್ಚರಿಯ ವೈರಲ್ ಕ್ಷಣಗಳಲ್ಲಿ ಒಂದಾಗಿ ಪರಿಗಣಿಸಿದೆ. ಒಂದು ಸಣ್ಣ ಕುತೂಹಲದಿಂದ ಆರಂಭವಾದ ಈ ಘಟನೆ ಸಾಮಾಜಿಕ ಜಾಲತಾಣಗಳ ಶಕ್ತಿಯನ್ನ ಮತ್ತೊಮ್ಮೆ ತೋರಿಸಿದ್ದು, ನಗರ ಜೀವನದ ಮಧ್ಯೆ ಅಡಗಿರುವ ವಿಚಿತ್ರ ಕಥೆಗಳು ಹೇಗೆ ಜನಮನ ಸೆಳೆಯುತ್ತದೆ ಎಂಬುದಕ್ಕೆ ಇದು ಜೀವಂತ ಉದಾಹರಣೆಯಾಗಿದೆ. ನಿಮ್ ಪ್ರಕಾರ ಈ ಮಹಿಳೆಯ ಫೋಟೋವನ್ನು ನೀವು ಮೊದಲು ಎಲ್ಲಿ ನೋಡಿದ್ರಿ? ನಿಮಗೆ ಈ ಫೋಟೋವನ್ನು ನೋಡಿದಾಗ ಏನ್ ಅನಿಸಿತ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.